ಕಲಬುರಗಿ ಜಿಲ್ಲೆಯ ಕಡಣಿ ತಾಲೂಕಿನಲ್ಲಿ ಒಂದು ಮನಕಲಕುವಂತಹ ಘಟನೆ. ದಾಯಾದಿಗಳ ನಡುವೆ ಆದಂತಹ ಜಗಳಕ್ಕೆ ಅಣ್ಣನ ಕುಟುಂಬವನ್ನೇ ಸರ್ವನಾಶ ಮಾಡಬೇಕು ಅಂತ ತಮ್ಮ ಭಾವಿಸಿದ್ದಾನೆ. ಪರಿಣಾಮ ಪೆಟ್ರೋಲ್ ಬಾಂಬ್ ಹಾಕಿ ಮನೆಯನ್ನೇ ಸುಟ್ಟು ಹಾಕುವಂತಹ ಯತ್ನ ನಡೆದಿದೆ. ಆದರೆ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯ ಆತ ಎಸ್ಕೇಪ್ ಆಗಿದ್ದಾನೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಜಮೀನು ವ್ಯಾಜ್ಯ, ಮನೆಗೆ ಬೆಂಕಿ ಇಟ್ಟ ಪಾಪಿ, ಕುಟುಂಬಸ್ಥರ ಸಾಮೂಹಿಕ ಹತ್ಯೆಗೆ ಯತ್ನ, ದಾಯಾದಿಗಳ ಕಲಹಕ್ಕೆ ಬೆಚ್ಚಿಬಿದ್ದ ಕಲಬುರಗಿಯಲ್ಲಿ ಜಮೀನು ವಿಚಾರಕ್ಕೆ ದಾಯಾದಿಗಳ ಮಧ್ಯೆ ಗಲಾಟೆ ನಡೆದು ಕುಟುಂಬಸ್ಥರ ಸಾಮೂಹಿಕ ಹತ್ಯೆಗೂ ಯತ್ನಿಸಲಾಗಿದೆ. ಕಡಣಿ ಗ್ರಾಮದ ಗುಂಡೇರಾವ್ ಕರಿಕಲ್ ಎಂಬುವರು ಸಂಬಂಧಿ ಶಿವಲಿಂಗಪ್ಪ ಕರಿಕಲ್ ಎಂಬುವರಿಂದ 4 ಎಕರೆ ಜಮೀನು ಖರೀದಿಸುವುದಕ್ಕೆ 3 ವರ್ಷಗಳ ಹಿಂದೆ 12 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ರು. ಆದರೆ ಜಮೀನು ಮಾರಿಲ್ಲ, ಪಡೆದ ಹಣವೂ ಹಿಂತಿರುಗಿಸದೆ ಶಿವಲಿಂಗಪ್ಪ ಸತಾಯಿಸ್ತಾ ಇದ್ರು. ಹೀಗಾಗಿ ಕೆಲ ದಿನಗಳ ಹಿಂದೆ ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಗುಂಡೇರಾವ್ ಕರಿಕಲ್ ಕೇಳಿದ್ದಾರೆ. ಇದರಿಂದ ಕೆರಳಿದ ಶಿವಲಿಂಗಪ್ಪ ಹಿಡಿದ ಹಾದಿಯೇ ಬೇರೆ. 2019-20ರಲ್ಲಿ ಏನಂದರೆ ಗುಡ್ಡೇರಾವ್ ಅವರು ಶಿವಲಿಂಗಪ್ಪ ಅವರಿಗೆ ಪ್ರಮುಖವಾಗಿ 4 ಎಕರೆ ಜಮೀನಿನ ಸಂಬಂಧವಾಗಿ ಹಣವನ್ನು ಕೊಟ್ಟಿದ್ರು. ಆ ಒಂದು ಪ್ರಕರಣ ಸಂಬಂಧ ಜಮೀನು ವಿವಾದ ಏನಂದರೆ ಕೋರ್ಟ್ನಲ್ಲಿತ್ತು. ಹೀಗಾಗಿ ಏನಂದರೆ ಆ ಒಂದು ಕೋರ್ಟ್ನಲ್ಲಿದ್ದರೂ ಕೂಡ ಈ ಒಂದು ಸ್ಥಳೀಯರು ಒಂದಿಷ್ಟು ಜನ ಗ್ರಾಮದಲ್ಲಿ ಒಂದು ರಾಜ್ಯ ಪಂಚಾಯಿತಿ ಮಾಡಲು ಮುಂದಾಗಿದ್ರು. ಸೊ ಇದರಿಂದ ಕೆರಳಿದಂತಹ ಶಿವಲಿಂಗಪ್ಪ ಇದ್ದಾನೆ. ಆತ ಇವತ್ತು ಬೆಳಗ್ಗೆ ಏನಂದರೆ ಗುಂಡೇರಾವ್ ಅವರ ಮನೆಗೆ ಬಂದು ಪೆಟ್ರೋಲ್ ಬಾಂಬ್ ಹಾಗೂ ಪೆಟ್ರೋಲ್ನಿಂದ ಸಂಪೂರ್ಣವಾಗಿ ಮನೆಗೆ ಸ್ಪ್ರೇ ಮಾಡಿದ ಪರಿಣಾಮವಾಗಿ ಇಡೀ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಮನೆಯಲ್ಲಿ ಸುಮಾರು 6 ಜನ ಕುಟುಂಬದ ಸದಸ್ಯರಿದ್ದರು. ಅವರೆಲ್ಲರೂ ಕೂಡ ಏನಂದರೆ ಅದೃಷ್ಟವಶಾತ್ ಏನಂದರೆ ಸಂಪೂರ್ಣವಾಗಿ ಈ ಒಂದು ಘಟನೆಯಿಂದ ಪಾರಾಗಿದ್ದಾರೆ. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಈ ಒಂದು ಮನೆಯಲ್ಲಿರುವಂತಹ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಅಂತ. ಯಾಕಂದರೆ ಕೇವಲ ಪೆಟ್ರೋಲ್ ಬಾಂಬ್ಗಳಷ್ಟೇ ಬಳಕೆ ಮಾಡಿಲ್ಲ, ಪೆಟ್ರೋಲ್ ಬಾಂಬ್ಗಳ ಜೊತೆ ಪೆಟ್ರೋಲ್ ಅನ್ನು ಇಡೀ ಮನೆಗೆ ಸ್ಪ್ರೇ ಮಾಡಿದ್ದಾನೆ. ಅದಾದ ಬಳಿಕ ಏನಂದರೆ ಈ ಮನೆಯಲ್ಲಿ ಗುಂಡೇರಾವ್ನ ಅವರ ಸಂಬಂಧಿಕರು ಅಥವಾ ಅವರ ಸೊಸೆಯಂದ್ರು ಎಲ್ಲರೂ ಕೂಡ ಏನಂದರೆ ಪ್ರಾಣವನ್ನು ಉಳಿಸಿಕೊಳ್ಳಲು ಈ ಒಂದು ಕೋಠಡಿಯ ಒಳಗಡೆ ಹೋಗ್ತಾರೆ. ಈ ಒಂದು ಕೋಠಡಿಗೂ ಕೂಡ ಆತ ಏನಂದರೆ ಸ್ಪ್ರೇ ಮಾಡಿ ಬೆಂಕಿ ಹಚ್ಚಿದ್ದಾನೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಡೀ ಈ ಒಂದು ಬಾಗಿಲಿಗೂ ಕೂಡ ಸಂಪೂರ್ಣವಾಗಿ ಬೆಂಕಿ ತಗಲಿತ್ತು. ಅದಾದ ಬಳಿಕ ಅವರು ಕಿರುಚಾಟವನ್ನು ಆರಂಭಿಸಿದ ಬಳಿಕ ಸ್ಥಳೀಯರು ಏನಂದರೆ ಇವರ ಒಂದು ರಕ್ಷಣೆಗೆ ಬಂದು ಆ 6 ಜನರನ್ನು ಈ ಕಡೆ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಕಡೆ ಈ ಒಂದು ರೂಮ್ಗೆ ಅಟ್ಯಾಚ್ ಆಗಿ ಒಂದು ಸೆಟರ್ ಇದೆ. ಆ ಒಂದು ಸೆಟರನ್ನು ಮುರಿದು ಇಲ್ಲಿರುವಂತಹ ಈ ಒಂದು ಮನೆಯಲ್ಲಿ ಬೆಂಕಿಯ ಒಳಗಡೆ ಇರುವಂತಹ 6 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಸೊ ಈಗ ಸದ್ಯ ಕಲಬುರಗಿಯ ಪೊಲೀಸ್ ಆಯುಕ್ತರು ಕೂಡ ಈಗ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಯಾಕೆ ಈ ರೀತಿಯಾಗಿ ಘಟನೆ ಆಯಿತು, ಯಾಕಂದರೆ ಒಂದು ಕಡೆ ಕೋರ್ಟ್ನಲ್ಲಿ ಒಂದು ಪ್ರಕರಣ ಇದೆ, ಅದರಲ್ಲೂ ಕೂಡ ಈ ರೀತಿಯಾಗಿ ಹೀಗಿರುವಾಗ ಯಾಕೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದ ಅಂತ ಈ ಕಡೆ ಭಾಗದಲ್ಲೂ ಕೂಡ ನಾವು ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಏನಂದರೆ ಈತ ಏನು ಆರೋಪಿ ಇದ್ದಾನೆ ಶಿವಲಿಂಗಪ್ಪ, ಆತ ಏನಂದರೆ ಇದೇ ಒಂದು ಮಷಿನ್ನಲ್ಲಿ ಸಂಪೂರ್ಣವಾಗಿ ಪೆಟ್ರೋಲನ್ನು ತುಂಬಿಕೊಂಡು ಈ ಒಂದು ಮನೆಗೆ ಸಂಪೂರ್ಣವಾಗಿ ಸ್ಪ್ರೇ ಮಾಡಿದ್ದ. ಅದಾದ ಬಳಿಕ ಬೆಂಕಿ ಸಂಪೂರ್ಣವಾಗಿ ಹಚ್ಚಿದ ಬಳಿಕ ಏನಂದರೆ ಆ ಒಂದು ಮಷಿನನ್ನು ಇಲ್ಲೇ ಬಿಟ್ಟು ಘಟನಾ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಸದ್ಯ ಈಗ ಈ ಒಂದು ಘಟನೆಯಲ್ಲಿ ಸುಮಾರು ಮನೆಯಲ್ಲಿದ್ದಂತಹ 6 ಜನರಿಗೂ ಕೂಡ ಮನೆಯ ಈ ಒಂದು ಹೊಗೆಯ ಸಂಪೂರ್ಣವಾಗಿ ಅವರಿಗೆ ಆವರಿಸಿದಂತಹ ಹಿನ್ನೆಲೆಯಲ್ಲಿ ಅವರು ಸದ್ಯ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಣ ಕೇಳಿದ್ದಕ್ಕೆ ರೊಚ್ಚಿಗೆದ್ದ ಶಿವಲಿಂಗಪ್ಪ ಗುಂಡೇರಾವ್ ಕರಿಕಲ್ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ್ರೆ ಯಾರೂ ಹಣ ಕೇಳಲ್ಲ ಅಂತ ಕೊಲ್ಲುವ ಸಂಚನ್ನ ರೂಪಿಸಿದ್ದಾನೆ. ಇಂದು ಬೆಳಗ್ಗೆ ಇಡೀ ಮನೆಗೆ ಪೆಟ್ರೋಲ್ ಸ್ಪ್ರೇ ಮಾಡಿ ಗುಂಡೇರಾವ್ ಕುಟುಂಬದ ಹತ್ಯೆಗೆ ಸ್ಕೆಚ್ ಮಾಡಿದ್ದಾನೆ. ಇನ್ನು ಮನೆಗೆ ಬೆಂಕಿ ಹಚ್ಚುವುದನ್ನು ಗಮನಿಸಿದ ಗುಂಡೇರಾವ್ ಕುಟುಂಬಸ್ಥರು ಬಾಗಿಲು ಹಾಕಿಕೊಂಡು ಕಿರುಚಾಡಿದ್ದಾರೆ. ಈ ವೇಳೆ ಸ್ಥಳಕ್ಕೆ ದೌಡಾಯಿಸಿದ ಗ್ರಾಮಸ್ಥರು ಬಾಗಿಲು ಮುರಿದು ಕುಟುಂಬಸ್ಥರನ್ನು ರಕ್ಷಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಲಿಂಗಪ್ಪ ಹನುಮಂತರ ಕರಿಕಲ್ ಅವ್ರು ನಮ್ಮ ಕಾಕೋರ ಮಗ ರೀ. ಅವ್ರು ಬಂದು ಬೆಂಕಿ ಅವು ಕರ್ಪೂರ ತಂದು ಪೆಟ್ರೋಲ್ ಒಂದು 20 ಲೀಟ್ರ್ ಪೆಟ್ರೋಲ್ ಹೊರಗಿಟ್ಟು ಒಂದು ಡಬ್ಬಿದಾಗ 10 ಲೀಟ್ರ್ ಡಬ್ಬಿದಾಗ ಹೋದ ಸ್ಪ್ರೇ ಮಾಡ್ಯಾನ್ರಿ. ನಮಗೆ ಸ್ಪ್ರೇ ಮಾಡಿ ನಾವು ಊಟಕ್ಕೆ ಕೂತೀವ್ರಿ ಎಲ್ಲರೂ ಮನ್ಯಾಗ. ಸೋಸಿಯಾಳ್ರು ಉರಿ ಹತ್ತದ ಮಾಮ ಉರಿ ಹತ್ತದ ಎಲ್ಲ ಕಡೆ ಬಾ ಅಂದರು. ಎದ್ದು ಬರ್ತಾನೆ ನೋಡ್ತಾನೆ ಇವನೇ ಇದ್ರಿ. ನೋಡ್ತಾನೆ ಅವ್ರಿಗೆ ನಾವು ಹೆಣ್ಮಕ್ಳಿಗೆ ಹೇಳಿದೆವು ತಟ್ಟಿ ಮುಚ್ಕೋರಿ ನೀವು ಮೊದಲು, ನಾನೇ ತಟ್ಟಿ ಮುಚ್ಕೋತೀನಿ ಅಂದ್ರೆ ತಟ್ಟಿ ಮುಚ್ಕೊಂಡು ನಾವು ಇಲ್ಲಿ ನಮ್ಮ ಮನೆ ಶಿವಗಿ ಅಂತ ನಮ್ಮ ಅಣ್ಣವ್ರ ಮಗನಿಗೆ ಫೋನ್ ಮಾಡೋಕಂದ್ರೆ ಫೋನ್ ಸುಟ್ಟು ಹೋಗಿವಿ. ನಮ್ಮ ಬಟ್ಟಿ ಪಿಟ್ಟಿ ಹೊರಗಿನೆಲ್ಲ ಸುಟ್ಟು ಹೋಗ್ಯಾವ್ರಿ. ಸೀರಿ ಪೀರಿ ಎಲ್ಲ ಸುಟ್ಟು ಹೋಗ್ಯಾವ್ರಿ. ದುಡ್ಡು ಕಾಗದ ಪತ್ರ ಇವೆಲ್ಲ ಸುಟ್ಟು ಹೋಗ್ಯಾವ್ರಿ. ಅವನಿಗೆ 5 ವರ್ಷದಿಂದ ಹೊಲ ಕೊಟ್ಟಿದ್ರಿ ಅವನು ನನಗೆ ಕೊಟ್ಟು ನಾನು ರೊಕ್ಕ ಕೇಳ್ಕೊತ ಬಂದಿರ. ನೀನು ಯಾವ್ದಾರು ರೊಕ್ಕ ನೀನು ಯಾಕೆ ಕೊಡ್ಲಿ, ನಾ ಯಾಕೆ ಕೊಡಲಿ, ನೀನು ಹೊಲನೂ ಕೊಡಲ್ಲ ರೊಕ್ಕನೂ ಕೊಡಲ್ಲ, ಏನು ಕಿತ್ತುಗೋ. ಇನ್ನು ಇಡೀ ಮನೆಯಲ್ಲಿ ಹೊಗೆ ಆವರಿಸಿದ ಪರಿಣಾಮ ಗುಂಡೇರಾವ್ ಕುಟುಂಬಸ್ಥರು ತೀವ್ರ ಅಸ್ವಸ್ಥಗೊಂಡಿದ್ದಾರೆ. ಎಲ್ಲರನ್ನೂ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಭಾರೀ ಅನಾಹುತ ಒಂದು ತಪ್ಪಿದೆ. ಮನೆ ಭಾಗಶಃ ಸುಟ್ಟು ಕರಕಲಾಗಿದೆ. ಹೊಲ ಖರೀದಿಯ ಬಗ್ಗೆ ಡಿಸ್ಪ್ಯೂಟ್ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಕೋರ್ಟಲ್ಲಿನೂ ಕೂಡ ಅವರು ದಾವೆಯನ್ನು ಹಾಕಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಹಣ ಕೊಡೋದ್ರ ಬಗ್ಗೆ ಮತ್ತು ಸೇಲ್ ಆಫ್ ಅಗ್ರಿಮೆಂಟ್ ಡಿಸ್ಪ್ಯೂಟ್ ಹಿನ್ನೆಲೆಯಲ್ಲಿನೇ ಗಲಾಟೆ ಮಾಡಿಕೊಂಡು ಅವರು ಬೆಂಕಿ ಹಚ್ಚಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಏನು ಮನೆಯಲ್ಲಿದ್ದರೂ ಅವರಿಗೆ ಆಸ್ಪತ್ರೆಗೆ ಸಾಗಿಸಲಾಗಿದೆ.
ಅವರನ್ನು ಚಿಕಿತ್ಸೆ ಪಡಿತಾ ಇದ್ದಾರೆ. ಇವರೇನು ದೂರು ಕೊಡ್ತಾರೆ ಆ ದೂರಿನ ಮೇರೆಗೆ ನಾವು ತನಿಖೆ ಕೈಗೊಳ್ತೀವಿ. ಮತ್ತು ಈಗಾಗಲೇ ಸ್ಥಳೀಯ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಲಿಕ್ಕೆ. ಈ ಕಳೆದ 2-3 ದಿನಗಳಿಂದ ಏನಾದರೂ ಗಲಾಟೆ ಆಗಿತ್ತಾ ಮತ್ತು ಇಮ್ಮಿಡಿಯೇಟ್ ಈ ಘಟನೆಗೆ ಏನು ರೀಸನ್ ಅನ್ನೋದ್ರ ಬಗ್ಗೆ ಆರೋಪಿಗಳಿಂದ ಮತ್ತು ಇವರು ಏನು ಗಾಯಗೊಂಡಿದ್ದಾರೆ ಅವರ ಹೆಚ್ಚಿನ ವಿಚಾರಣೆಯಿಂದ ನಮಗೆ ಮಾಹಿತಿ ತಿಳಿದಿದೆ. ಗ್ರಾಮಸ್ಥರು ಮತ್ತು ಏನು ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ ಅದರ ಪ್ರಕಾರ ಒಬ್ಬನೇ ಬಂದು ಇದು ಘಟನೆ ಮಾಡಿರೋ ಬಗ್ಗೆ ಹೇಳಿದ್ದಾರೆ. ಅವನಿಗೆ ಬೇರೆ ಯಾರಾದರೂ ಇದರ ಬಗ್ಗೆ ಐಡಿಯಾ ಕೊಟ್ಟಿದ್ದಾರಾ ಅಥವಾ ಕುಮ್ಮಕ್ಕೆ ನೀಡಿದಾರಾ ಅದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡಲಾರೆ. ಈಗ ಆರೋಪಿ ಘಟನೆ ಆದ ನಂತರ ತಲೆ ಮರೆಸ್ಕೊಂಡಿದ್ದಾನೆ. ಆಲ್ರೆಡಿ ನಮ್ಮ ತಂಡಗಳನ್ನು ನಾವು ಬಿಟ್ಟಿದ್ದೀವಿ, ಅವನನ್ನು ಆದಷ್ಟು ಬೇಗ ಬಂಧಿಸ್ತೀವಿ. ಒಟ್ನಲ್ಲಿ ಈ ಘಟನೆಯಿಂದ ಕಲಬುರಗಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಪ್ರಕರಣ ಸಂಬಂಧ ಫರ್ಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.